ಹೌದೌದ್ರಿಪ್ಪ. ನಾದಬಿಂದು ಕಲಾ ನಿಮಿತ್ತಂ ತತ್ವಾತ್ಮ ಕುಂಗುನಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಹೌದು. ವರ್ಣರೂಪ ವಿನಾಮೂರ್ತಿ ಸರ್ವ ಚೈತನ್ಯದಾಯಕಂ ಸರ್ವವ್ಯಾಪ್ತಿ ಮಾಯಾಸ್ತುತಿ ಗುರುವೇವೋ ನಮೋಸ್ತುತೆ ಎನ್ನುತ್ತಾ ಏನಾತ್ರಿಪ್ಪ? ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ. ಹೌದೌದು. ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವ ಕಾರ್ಯೇಷು ಸರ್ವದಾ ಸರ್ವದಾ ಎಂಬುವಂತೆ ಹೌದ್ರಿಪ್ಪ. ಹೌದು. ಎಲ್ಲ ಅಡ್ಡೆಗುರು ಪೂಜ್ಯಪಾದ ಮಾಯಿ ಮಕನಾಪುರದ ವಾಸವಾಗಿರತಕ್ಕಂತ ಯಾರಪ್ಪ ಅವರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯನು ಎನಿಸಿರತಕ್ಕಂತ ಶ್ರೀಮದ್ ಜಗದ್ಗುರು ಸೋಮಲಿಂಗನ ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ಭಕ್ತಿಯಿಂದ ಪಡಮಟ್ಟು ಯುಗಾಂತರವಾಗಿ ಆತನ ಸೇವೆಯನ್ನ ಮಾಡಿಕೊಂಡ ಸೇವೆ ಒಳಗ ಸಾನಿ ಬೇರಾಗಿ ಸೌದ ಶ್ರೀಗಂಧದ ಕೊಟ್ಟಾಗಿ ನವದ. ಹೌದು. ಶ್ರೀಗಂಧದ ಭಕ್ತಿ ಸುದೆಯನ್ನ ಗುರುಚರಣಕ್ಕೆ ಸಮರ್ಪಿಸಿಕೊಂಡ ಭೂಮಿ ತೂಕದ ಭಗವಂತನೊಂದಿಗೆ ತರಿಗೆ ಪಾದವನ್ನಿಟ್ಟು ಯಾವ ಅಖಂಡ ಕರ್ನಾಟಕ ಇವತ್ತಿನ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನ ಮಾಡಿಕೊಂಡ ಯಾವ ಭಕ್ತ ಏನು ಸಂಕಲ್ಪ ಮಾಡಿಕೊಂಡು ಬರ್ತಾನ, ಏನ್ ಇಚ್ಛೆ ಮಾಡ್ತಾನ, ಆತನ ಸಂಕಲ್ಪವನ್ನ ಆ ಭಕ್ತನ ಇಚ್ಛೆಯನ್ನ ಈಡೇರಿಸುವ ಜಾಗೃತ ದೇವನಾಗಿರತಕ್ಕಂತ ಯಾರಿಪ್ಪ ಅವರು? ನನ್ನಪ್ಪ ನಾಡಗೌಡ ಅಮೋಘ ಸಿದ್ಧನ ಪವಿತ್ರವಾಗಿರತಕ್ಕಂತ ಮುತ್ತಿನ ಗದ್ದಿಗೆ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನು ಹೇಳಿಕೊಂಡು ಪುಣ್ಯಾತ್ಮರೇ, ಇವತ್ತಿನ ದಿವಸ ಏನ್ ನಡೆದದ್ರಿಪ್ಪ? ನಮ್ಮ ದಕ್ಷಿಣ ತಾಲೂಕು ಸೊಲ್ಲಾಪುರ ಜಿಲ್ಲೆಯ ಬೇಮೆಯ ಮಡಿಲಲ್ಲಿ ವಾಸವಾಗಿರತಕ್ಕಂತ ಶಿವಯೋಗಿ ಅಮೋಘ ಸಿದ್ಧನ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಬಹಳ ವಿಜೃಂಭಣೆಯಿಂದ ಇಲ್ಲಿ ಜಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಕೊಂಡಾರ. ಈ ಜಾತ್ರೆಗೆ ಕಾರಣೀಕರ್ತನಾಗಿರತಕ್ಕಂತ ಯಾರಿಪ್ಪ ಅಂತವರು? ಮೇಲಾಗಿ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮದ ಮಾಲೀಕನಾಗಿರತಕ್ಕಂತ ನನ್ನಪ್ಪ ಕುಸೂರು ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂತ ನಿನ್ನಿನ ದಿನ ಈ ಭಂಡಾರದ ಅಂಗಳದೊಳಗ ಭಂಡಾರದ ಒಡೆಯರನ್ನ ಬರಮಾಡಿಕೊಂಡ ಭೇಟಿ ಕಾರ್ಯಕ್ರಮವನ್ನ ಸಂಪನ್ನ ಮಾಡಿಕೊಂಡಾರ. ಇವತ್ತ ಗದ್ದಿಗೊಂಡಿರತಕ್ಕಂತ ಸರ್ವ ಸಿದ್ಧರನ್ನ ಮೊದಲ ಮಾಡಿಕೊಂಡು ಅಮೋಘ ಸಿದ್ಧನ ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ಭಕ್ತಿಯಿಂದ ನತಮಸ್ತಕನಾಗಿಕೊಂಡು ಪುಣ್ಯಾತ್ಮರೇ, ಮಹಾತ್ಮರು ಒಂದು ಮಾತು ಹಿಂಗ್ ಹೇಳ್ತಾರ. ಏನ್ ಹೇಳ್ತಾರಪ್ಪ ಮಹಾತ್ಮರ ಮಾತಾ? ಪೂಜ್ಯ ಮೂಲೋ ಗುರುರು ಪಾದ, ಮಂತ್ರ ಮೂಲೋ ಗುರುರು ವಾಕ್ಯ, ಜ್ಞಾನ ಮೂಲೋ ಗುರುರು ಮೂರ್ತಿ, ಮುಕ್ತಿ ಮೂಲೋ ಗುರುರು ಕೃಪಾ ಅಂತ ಕರೀತಾರ. ಹಂಗ ಒಂದು ಊರಿಂತ್ರ ತಮ್ಮನ್ನ ಒಂದು ಊರಿಗೆ ಹೋಗ್ಬೇಕಾದ್ರೆ ಏನ್ ಬೇಕ್ರಿಪ್ಪ? ಸಂಪರ್ಕ ಸಾಧನ ಅಂತ ಬಸ್ಗಳು ಅಥವಾ ಗಾಡಿಗಳು ವಾಹನ ನಮಗೆ ಅನುಕೂಲ ಬೇಕ್ರಿಪ್ಪ. ಹಂಗ ಮೂಕ ಮಾತಗಾರ ಆಗಬೇಕಾದ್ರ ಕುಂಟ ಪರ್ವತವನ್ನು ಹತ್ತಬೇಕಾದ್ರ ಕಿವದ ಶ್ರವಣ ಶಕ್ತಿ ಪಡಿಬೇಕಾದ್ರ ಏನ್ ಬೇಕಲ್ಲ ಇನ್ನು ಕುರುಡ ಆ ಭಗವಂತನ ಮೂರ್ತಿ ನೋಡ್ಬೇಕಾದ್ರ ಏನ್ ಮಾಡ್ಬೇಕಪ್ಪ? ಇವರೆಲ್ಲ ಯಾರ ಕೃಪೆ ಬೇಕಂತ ಹೇಳ್ತಾರ ಅವರು? ಯಾರಿಪ್ಪ? ಭಗವಂತನ ಕೃಪೆ ಅಂತ ಹೇಳ್ತಾರ. ಯಾರು? ಆ ಗುರುನಾಥನ ಕೃಪೆ. ಹೌದೌದು. ತಲೆ ಇಲ್ಲೇ ಐತೋ ಏನೋ ಮತ್ತೆ ಇಲ್ಲಿನ ಇಲ್ಲ, ನಾಳೆ ಕಾನೂನಿಗೆ ಪೂಜೆ ಬದಲಾಗೋದೈತೆ. ಪೂಜೆ ಕಡೆ ಚಿಂತೆ ಭಾಳ ಇರ್ತಾವ್ರಿ ನಮ್ಮ ಮಾರಾಯಿಗಳಿಗೆ. ಇವತ್ತಿನಾಗ ಏನ್ 15 ದಿವಸನಾಗ ನಾವು ಗದ್ದಿಗಿಳಿದು ಹೊಸ ಮಾರಾಯಿ ಬರ್ತಾನ ನಂದ ಹಂಗ
ಮೂಕಂ ಕರೋತಿ ವಾಚಾಲಂ ಪಂಗು ಲಂಗೈತಿ ಗಿರಂ ಯತ್ಕೃಪ ತಮ್ಮಂ ಒಂದೇ ಪರಮಾನಂದ ಮಾಧವ ಎಂಬಂತೆ ಹಾ ಹಾ ಎಂಬಂತೆ ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಚಿಜ್ಯೋತಿಯನ್ನು ಹೊತ್ತಿರತಕ್ಕಂಥವರು ಯಾರಿಪ್ಪ ಅವರು? 3 ಮೆಟ್ಟಿ 6 ಕಟ್ಟಿ 5ರ ಗಟ್ಟಿ ದಾಟಿ 9ರ ಸಿದ್ಧಿ ಶಿಖರವನ್ನೇರಿ ಏನೇ ಹುಷಿ ಕಳೆಯ ಕಿತ್ತಿ ಶೆಲೆ ಪಾರಮಾರ್ಥವನ್ನು ಬಿತ್ತಿ ಹಾ ಹಾ ಬಿತ್ತಿ ಬೆಳೆದಂತ ಶಿವ ಫಲವನ್ನುಂಡುಣಿಸಿರತಕ್ಕಂಥವರು. ಹೌದ್ ಹೌದ್ರಿಪ್ಪ. ಬೆಳೆದಂತ ಶಿವ ಫಲವನ್ನ ಉಣಿಸಿರತಕ್ಕಂಥವರು ಶ್ರೋತ್ರಿಯರು ಬ್ರಹ್ಮನಿಷ್ಠರು. ಹಾ ಹಾ ಇದೇ ದಕ್ಷಿಣ ತಾಲೂಕು ಸೊಲ್ಲಾಪುರ ಜಿಲ್ಲೆಯ ಮಂದ್ರೂಪ ಮಳಗಾಲ ಸಿದ್ದನ ಪೂಜ್ಯ ಒಡೆಯರಾಗಿರತಕ್ಕಂಥವರು. ಹೌದ್ರಿಪ್ಪ. ಮಾತೆ ಗಂಗಮ್ಮ ತಂದೆ ದುಂಡಪ್ಪನ ಪುಣ್ಯ ದಂಪತಿಯ ಉದರದಲ್ಲಿ ಜನಿಸಿಕೊಂಡು ಈ ಬಂಧು ನನ್ನವರಲ್ಲ, ಬಳಗ ನನ್ನದಲ್ಲ, ತಾಯಿ ತಂದೆ ಈ ರಕ್ತ ಸಂಬಂಧ ನನ್ನಲ್ಲ ಅಂತ ತಿಳ್ಕೊಂಡ ಈ ವಿಷಮ ಸಂಸಾರವನ್ನು ಹರಿದ ಬ್ರಹ್ಮಚಾರಿಯಾಗಿ ಅಮೋಘ ಸಿದ್ಧನ ಸೇವೆಯನ್ನ ಮಾಡಿಕೊಂಡ ಮುತ್ಯ ಅಮೋಗಿ ಮುಂದ ಮತ ಕಟ್ಟಿಕೊಂಡ 2 ಹೊತ್ತು ಪೂಜೆಯನ್ನ ನಿತ್ಯ ಮಾಡಿಸಿಕೊಳ್ಳುವಂತ ಎನ್ನ ಗುರುದೇವ ಶ್ರೀ ಸಿದ್ಧರತ್ನ ಮಡಗೊಂಡೇಶ್ವರ ಅಪ್ಪನವರ ಪವಿತ್ರ ಪಾದಗಳಿಗೆ ನತಮಸ್ತಕನಾಗಿಕೊಂಡು ಯಾವತ್ತು ಕುಸೂರು ಗ್ರಾಮದ ನೂತನ ಪಲ್ಲಕ್ಕಿಯ ಒಂದ ಶಾಂತಿ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ? ಅದನ್ನ ಕಾರ್ಯಗತವಾಗಿ ಗೊಳಿಸಬೇಕಂತ ತಿಳ್ಕೊಂಡ ತಮ್ಮ ದಿವ್ಯ ಮತ್ತು ಭವ್ಯವಾಗಿರತಕ್ಕಂತ ಅಮೃತ ಹಸ್ತದಿಂದ ಅದನ್ನ ಒಡೆಯರ ಭಕ್ತರ ಒಂದು ದೇವರ ಮೂರ್ತಿ ಕುಂಡಲಿಕ್ಕೆ ತಮ್ಮ ಎಲ್ಲ ಪೂಜಾ ಪದ್ಧತಿ ಪ್ರಕಾರ ಸಂಸ್ಕಾರಬದ್ಧವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರತಕ್ಕಂತ ಪರಮ ಪೂಜ್ಯರು, ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಚಿಜ್ಯೋತಿಯನ್ನು ಹೊತ್ತಿರತಕ್ಕಂತ ಗುರುದೇವ ಮದಗೊಂಡೇಶ್ವರ ಅಪ್ಪನವರ ಚೊಚ್ಚಲ ಮಗ ಅಂದ್ರೂ ಸುರಿಕೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಮಕನಾಪುರ ಗುರುಪೀಠದ ಪರಮ ಪೂಜ್ಯ ಶ್ರೀ ಸೋಮೇಶ್ವರ ಮಹಾತ್ಮರ ದಿವ್ಯ ಚರಣಕ್ಕೆ ನನ್ನ ಭಕ್ತಿಯ ನಮನಗಳನ್ನು ಹೇಳಿಕೊಂಡು ಅಷ್ಟೇ ಒಂದು ಸಹೃದಯರು, ಆತ್ಮೀಯರು, ಮೇಲಾಗಿ ಸಿದ್ಧರ ಸೇವೆ ಒಳಗ ತಮ್ಮನ್ನ ಸಮರ್ಪಿಸಿಕೊಂಡ ಹಾವಿನ ಇಸ, ಹಲ್ಲಿನೊಳಗ ಚೋಳಿನ ಇಸ, ಕೊಂಡಿ ಒಳಗ ಸತ್ಯಧರ್ಮದ ಇಸ, ತುದಿನ ಅಡಿಗೆ ಮೇಲೆ ಅಂದಂಗ ಸಿದ್ಧರ ಒಂದು ಸಿದ್ಧಾಂತಿಗಳೊಳಗ ತಮ್ಮನ್ನ ಸಮರ್ಪಿಸಿಕೊಂಡ ಭಕ್ತರ ಕಷ್ಟ ಸುಖಗಳಲ್ಲಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡ ಮುತ್ಯ ಕರುಣಿ ಮಲ್ಕಾರಿಸಿದನ ಪಲ್ಲಕ್ಕಿಯನ್ನು ಹೊತ್ತ ನಮ್ಮ ಗೋಕೈ ನಾಡಿನಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಪೂಜ್ಯರು ನಮ್ಮ ಸಿದ್ದಪ್ಪ ದೇವರು ಶ್ರೀಚರಣಕ್ಕೆ ನನ್ನ ಭಕ್ತಿಯ ನಮನಗಳನ್ನ ಹೇಳುವುದರ ಜೊತೆಗೆ ಹೇಳಿಕೊಂಡು ಅದೇ ರೀತಿಯಾಗಿ ಇನ್ನ ಈ ಭೀಮಾ ತಟದಲ್ಲಿ ವಾಸವಾಗಿರತಕ್ಕಂತ ಕಂಜಿನಾಡದ ಗೌಡ, ಆರ್ಯನಾಡದ ಅರಸ, ಮಾದನ್ನ ದೇವರ ಭಂಡಾರಗೋಟೆ ಮಹಾಸಿದ್ದಪ್ಪನ ಟ್ರಸ್ಟಿಯ ಅಧ್ಯಕ್ಷರು ಮತ್ತು ಮೇಲಾಗಿ ನಮ್ಮ ಗುರುಜಿಗಳು ಆಗಿರತಕ್ಕಂತ ಮಾಸಿದ್ ಗುರುಜಿ ಅವರ ಶ್ರೀಚರಣಗಳನ್ನು, ಅದೇ ರೀತಿಯಾಗಿ ಇಚ್ಚೂರದ ಪರಮ ಪೂಜ್ಯ ಶ್ರೀ ಧರ್ಮರಾಯ ಒಡೆಯರನ್ನ, ಅವರಿವರೆನ್ನದೇ ಗೋಳೇಶ್ವರ ಅಜ್ಜನವರ ದಿವ್ಯವಾಗಿರತಕ್ಕಂಥ ಚರಿತ್ರೆಯನ್ನ ತಮ್ಮೆಲ್ಲರ ಒಂದ ಕೈ ಒಳಗ ಮುಟ್ಟಿಸಿರ್ತಕ್ಕಂಥ ಈ ಗ್ರಾಮದ ಮತ್ತು ಮದಗೊಂಡೇಶ್ವರರ, ಗುಳೇಶ್ವರರ ಅತ್ಯಂತ ಹತ್ತಿರದ ಒಡನಾಡಿಗಳು ಆಗಿರತಕ್ಕಂಥ ನಮ್ಮ ಪೂಜ್ಯ ಪನ್ಮಾನ್ಯ ಗುರುಜಿ ಅವರನ್ನ ಮೊದಲು ಮಾಡಿಕೊಂಡು ಅವರಿವರೆನ್ನದೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದ ಆಗಮನವನ್ನು ಇಟ್ಟು ಯಶಸ್ವಿಯನ್ನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸಿದ್ದಾಪುರದ ನಮ್ಮ ಮಹಾದೇವ ಸೌಕರ್ ಅವರು ಬಂದಾರ. ಮತ್ತೆ ಅಲ್ಲಿ ಹೋಗಿಸಿದ ಮುತ್ಯನ ಒಡೆಯರು ಇಲ್ಲಿ ಆಗಮನ ಆಗ್ಯದ. ಹೌದಪ್ಪ. ಅವರಿವ್ರು ಎನ್ನದೆ ನೋಡ್ರಿ ಮಾಸ್ತರ್ ಅರ್ಧ ಮರ್ತಾನ ನಮ್ಮ ಹೆಸರು ತಗೊಳಿಲ್ಲ ತಿಂಗಣ್ಣ ಬೇಡ್ರಿ ಹಂಗೆ ನನ್ನ ನೋಡ್ರಿ. ಯಾರಾದ್ರೂ ಎಲ್ಲರೂ ಒಂದು ಕ್ಷೇತ್ರಕ್ಕೆ ದರ್ಶನ ಹೋಗೋಣಪ್ಪ ಅಂದ್ರೆ ಅದು ಸಿದ್ಧರ ಸಿದ್ಧಾಂತಿಗೆ ಗುಡಿ ಇದ್ರೆ ನನ್ನ ಕರೀರಿ ಅಂತ ತಿಳ್ಕೊಂಡ ಅವ್ರ ಜೊತೆಗೆ ಹುಡುಗಾಗಿ ಬೆನ್ನ ಹತ್ತಕ್ಕಂತ ನಮ್ಮ ಕಟ್ಟಿ ಅವರು ವೃತ್ತಿ ಒಳಗ ರೈಲ್ವೆ ಇಲಾಖೆ ಒಳಗ ಸೇವೆ ಸಲ್ಲಿಸಿ ನಿವೃತ್ತರಾಗಿಕೊಂಡ ಇನ್ನ ಇದ್ರೊಳಗ ನಾವು ವೃತ್ತಿಯನ್ನು ಕಾಯಕ ಚಾಲು ಮಾಡಿದ್ರೆ ತಿಳ್ಕೊಂಡು ಸಿದ್ಧಾಂತಿಗಳಿಗೆ ತಮ್ಮನ್ನ ಸಮರ್ಪಿಸಿಕೊಂಡ ಶುದ್ಧವಾಗಿರತಕ್ಕಂತ ಮುತ್ತನ ಚರಿತ್ರೆಯನ್ನ ಹೇಳ್ತಕ್ಕಂಥವ್ರು ನಮ್ಮ ಔಜಿ ಕಟ್ಟೆ ಸಾಹೇಬ್ರೆ. ಅವರಿವರೆನ್ನದೆ ನನ್ನ ಶ್ರದ್ಧೆಯ ತಾಯಿ ತಂಗಿಯರೇ, ಗುರುಬಂಧುಗಳೇ, ಇದು ಕುಸೂರು ಗ್ರಾಮಪ್ಪ ಅಂತಂದ ಹೆಂಗ್ರಿಪ್ಪ? ಸೂರ್ಯ ಮುಳುಗುದು ಎಷ್ಟು ಸಕ್ಕೈತಿ ಅಡ್ಡ
ಈ ವರ್ಷದ ಹಿಡ್ಕೊಂಡು ಬರೋ ವರ್ಷ ತಕ ದಿನಾಲು ಒಂದೊಂದು ಏನಾರ ಪವಾಡಗಳು ಇಲ್ಲಿ ಕುಸೂರು ಗ್ರಾಮದಾಗ ಮುಖ್ಯ ಸ್ವಾಮಣ ಮರಯ್ಯ ಅಮೋಕ್ಷದನ ಆಶೀರ್ವಾದ ನಡ್ಕೋತಾ ಬಂದೈತೆ ಅನ್ನತಕ್ಕಂತ ಮಾತು ಹೇಳಬೇಕಾಗಿತ್ತು. ಹೌದ್ ಹೌದ್ರಿಪ್ಪ ಹೌದು. ಎಲ್ಲಿ ನೋಡ್ತೀರಿ ನೋಡ್ರಿ ನೀವು, ಬೇಡ ಏನ್ ಸುದ್ದಿ ಕೇಳ್ರಿ ಕರೆ ಸಿದ್ಧಾರ್ಥಿಗೆ ಸಿದ್ಧರೊಳಗೆ ಹೆಂಗ್ ನಡೆದದ ಅನ್ನತಕ್ಕಂಥ ಅಂದಿನ ಹಿಡ್ಕೊಂಡು ಇಂದಿನ ತಕ ಪವಾಡಗಳು, ಅವರ ಲೀಲೆಗಳು, ಆ ಸಿದ್ಧಾರ್ಥಿಗಳು ಇನ್ನೂ ನಡೆದಾವ ಅನ್ನತಕ್ಕಂಥ ಒಂದು ಉದಾಹರಣೆ ತಾಸ ನಿಮ್ಗೆ ಹೇಳಕ್ ಇಚ್ಛಾ ಪಡ್ತೀವಿ. ಹೌದ್ರಿಪ್ಪ. ಯಾಕ ಈ ಪವಿತ್ರವಾಗಿರತಕ್ಕಂತಹ ಕಾರ್ಯಕ್ರಮದೊಳಗೆ ಡೊಳ್ಳಿನ ಹಾಡುಗಳನ್ನ ನಮ್ಮ ಇಟ್ಕೋಬೇಕಂತ ಕಮಿಟಿ ಹಿರಿಯರೆಲ್ಲರೂ ನಿರ್ಧಾರ ಮಾಡಿಕೊಂಡ ಹಗಲೊತ್ತಿನ ಸಮಯಕ್ಕೆ ಇಟ್ಟಾಗ ನಮ್ಮೊಂದಿಗೆ ಇವತ್ತ ಅಫ್ಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆಯ ಆ ಕರ್ಜಗಿ ನಿಗ್ರಾಯಿ ಮುತ್ಯಾನ ಡೊಳ್ಳಿನ ಗಾಯನ ಸಂಘ ಇಲ್ಲಿ ಆಗಮನ ಆಗ್ಯದ. ಬಂದಾರಿಪ್ಪ, ಅವರು ಬಂದಾರ. ಒಳ್ಳೆಯ ಸಂಭಾಷಣೆಕಾರರು, ಬಹಳ ತಮ್ಮನ್ನೆಲ್ಲ ಮನೋರಂಜನೆ ಮುಖಾಂತರ ಅಧ್ಯಾತ್ಮದ ಅನುಭವದ ನುಡಿಯನ್ನ ಹೇಳಿಕೊಂಡ ಹಾಡತಕ್ಕಂತ ಒಳ್ಳೆಯ ಗಾಯಕರು ಪ್ರಕಾಶ್ ಮಾಸ್ತರ್ ಅವರು ಇಲ್ಲಿ ಆಗಮನ ಆಗ್ಯದ. ಆಗ್ಯದ್ರಿಪ್ಪ ಆಗಮನ. ಈ ಗ್ರಾಮದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಆ ಕಲಾ ಸಂಘಕ್ಕ ನನ್ನ ಪ್ರೇಮದ ಮತ್ತು ಗೌರವದ ನಮನಗಳನ್ನು ಹೇಳಿಕೊಂಡು ಇವತ್ತ ಒಂದು ಕರಜಗಿ ಮತ್ತು ಕುಂಬಾರ ಹಳ್ಳ ಅಂತ ತಿಳ್ಕೊಂಡು ಎರಡು ಮೇಳಗಳನ್ನು ಇಲ್ಲಿ ಡೊಳ್ಳಿನ ಪದಗಳಿಗೆ ಇಟ್ಕೊಂಡಾರಿಪ್ಪ ಇಟ್ಕೊಂಡಾರ. ತಮ್ಮ ಒಂದ್ ಸ್ವಲ್ಪ ಇದನ್ನ ಕೊಡಪ್ಪ ಈಗ ಅದರಲ್ಲಿ ಒಂದು ವಿನಂತಿ ನಮ್ದು ಏನದ, ಎರಡು ಮೇಳಗಳ ಪರವಾಗಿ ಏನೈತ್ರಿಪ್ಪ ವಿನಂತಿ? ಈಗರೇ ಹಾಡ್ಕಿ ಭಂಡಾರ ಕೊಟ್ಟ ತಿಂಗಳ ಪರ್ಯಂತರ ಆಗ್ಯದ. ಆಗ್ಯದ್ರಿಪ್ಪ ಆಗ್ಯದ. ಮತ್ತ ನಮ್ಮ ಊರು ಎಟ್ಟೆಟ್ಟು ದೂರ ಅದ್ರ ತಕ್ಕಂತೆ ಏನ್ ಮಾತಾಡ್ಬೇಕು ಎಲ್ಲಾ ಕಮಿಟಿ ಅವ್ರ ಜೊತೆ ಮಾತಾಡಿ ಇಲ್ಲಿ ಬಂದ್ರಿ. ಬಂದಿರಿಪ್ಪ, ಮಾತಾಡೇ ಬಂದೇವ್. ಹಂಗಾರ ಮತ್ತೇನ್ ಅವ್ರಿಗೆ ಕೇಳುದೈತಿ ಎರಡು ಮೇಳಗಳ ಪರವಾಗಿ? ಏನ್ ಕೇಳ್ಬೇಕತ್ತೀರಿ? ನಿಮ್ದೇನಿಲ್ಲ ಐತ್ರಲ್ಲಪ್ಪ, ಕೇಳಬೇಕಿಲ್ಲ. ಕೇಳ್ಬೇಕಾಗೈತಿ. ಕೇಳ್ಬೇಕ್ರಿಪ್ಪ ಕಮಿಟಿ ಅವ್ರನ್ನ. ಇಷ್ಟೊಂದು ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ 3 ದಿನ ಜಾತ್ರೆಯನ್ನ ನಿರ್ಮಾಣ ಮಾಡಿಕೊಂಡ ನಮ್ಮ ಅತಿ ಹೆಚ್ಚಿನ ಸಂಖ್ಯೆ ಒಳಗ ಎಲ್ಲಿ ಗೋಕಾಕ್ ತಾಲೂಕ, ನಾಗನೂರ್ ಮತ್ತ ಮುಧೋಳ ತಾಲೂಕ ಬೆಳಗಲಿಯಿಂದ ಅದಕ್ಕ ಇನ್ನೇನು ಕೇಳುದಿಲ್ಲ. ಸಾಯಂಕಾಲ 5-6 ಗಂಟೆ ತಕ ನೀವು ಎರಡು ಮೇಳಗಳಿಗೆ ಒಂದು ದೊಡ್ಡ ಉಪಕಾರ ಮಾಡೋದು ಏನಂದ್ರ, ಏನ್ರಿಪ್ಪ ಅಂತ ಉಪಕಾರ ಎರಡು ಮೇಳಿಗೆ ಮಾಡುವಂತದ್ದು? ನಾವೆಲ್ಲರೂ ಕೂಡಿಕೊಂಡ, ನಾವು ಕರ್ನಾಟಕದವರು, ನಮ್ಮ ಭಾಷೆ ನಿಮಗೆ ಅರ್ಥ ಆಗ್ತಾವಿಲ್ಲೋ ಗೊತ್ತಿಲ್ಲ. ಮಧ್ಯಾಹ್ನ ನಮ್ಮನ್ನು ಬಿಟ್ಟು ನೀವು ಎದ್ದು ಹೋಗ್ಬಾರ್ದು. ಹೊತ್ತು ಮುಳುಗುತ್ತಕ್ಕ ತಾವು ಕೂತಿ ಕಾರ್ಯಕ್ರಮ ಮಾಡಿರ್ತಕ್ಕಂತ ಮಕ್ಕಳಿಗೆ ಆಶೀರ್ವಾದ ಇರ್ಲಿ ಅಂತ ತಿಳ್ಕೊಂಡು ಎರಡು ಸಂಘದ ವತಿಯಿಂದ ನಿಮಗೆ ವಿನಂತಿ ಮಾಡ್ಕೋಬೇಕಾಗಲ್ಲ. ಅದಕ್ಕ ಭಕ್ತಿ ಭಂಡಾರಿ ಬಸವಣ್ಣವ್ರು ಹೇಳಂಗ, ಏನ್ ಹೇಳ್ತಾರಿಪ್ಪ? ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂದಂಗ ತಾವು ಈ ಕಾರ್ಯಕ್ರಮದಾಗ ಭಾಗಿಗಳಾಗಬೇಕಂತ ತಿಳ್ಕೊಂಡು ನನ್ನೆರಡ ಈ ವಾಗ್ರೂಪ ಸೇವೆಗೆ ವಿರಾಮವನ್ನು ಇಟ್ಟುಕೊಂಡ ಮೊದಲನೇದಾಗಿ ಏನ್ರಿಪ್ಪ ಮಹಾಸಿದ್ದಪ್ಪ ಬಂದ ಭಂಡಾರಗೋಟಿ ಒಳಗ ಯಾವ ರೀತಿಯಾಗಿ ಪವಾಡ ಮಾಡಿಕೊಂಡ ಉಳಿದ, ಮುಂದೆ ಕಾಲಾಂತರವಾಗಿ ಭಂಡಾರಗೋಟಿ ಒಳಗ ಆ ಪೀರನ ಮತ್ತ ಮಹಾಸಿದ್ದನ ಯಾವ ರೀತಿಯಾಗಿ ಪೀರನಿಂದ ಹಕ್ಕ ಪಡ್ಕೊಂಡ ಇಲ್ಲಿ ಆ ಭಂಡಾರಗೋಟಿಗೆ ಮಾಲಕನಾದ ಅನ್ನತಕ್ಕಂಥದನ್ನ ಒಂದು 4 ನುಡಿ ಪದ್ಯವನ್ನು ಹಾಡಿ ಯಥಾ ಪ್ರಕಾರ ಹಿರಿಯ ಕಲಾವಂತರಿಗೆ ತಮ್ಮ ಅವಕಾಶ ಕೊಡಬೇಕಾಗ್ಯದ. ಕೊಡೋಣ ಅವ್ರಿಗೆ. ಇದ್ರ ಜೊತೆಗೆ ನಾವು ಹಾಡುವಂತ ಹಾಡಿನಲ್ಲಿ, ಹೇಳುವಂತ ಮಾತಿನಲ್ಲಿ, ನುಡಿತಕ್ಕಂತ ವಾದ್ಯದಲ್ಲಿ ಏನೋ ತಪ್ಪು ತಡಿಗಳಂದ್ರೆ ತಾವೆಲ್ಲರೂ ಕ್ಷಮಾರ್ಪಣೆ ಮಾಡಿಕೊಡ್ರಿ ಅಂತ ತಿಳ್ಕೊಂಡ ಬೇಡಿ ನನ್ನ ಮಾತಿಗೆ ಬಿಟ್ಟ ನಾ ಎಲ್ಲಾ ಬಿಟ್ಟು ನಿನ್ನ ಹುಡುಕಿ ಆದೋ ಹೈರಾಣ. ಪ್ರಾರಂಭದಾಗ ನಮ್ಮ ಕಟ್ಟೆಯವರು ಹೇಳಕತ್ತಿರಿ, ಇಲ್ಲಿ ಮಾಸಿದ್ ಗುರುಜಿ ಮತ್ತು ವನಮಾನಿ ಸರ್ ಅಂದ್ರು, ಮಾಸ್ತರ ಮಹಾರಾಜರ ಜೊತೆ ಬಂದ ಬಹಳ ದಿವಸ ಆಗಿರ್ಬೇಕ್ರೆ ಹಳಿ ಬೇಡ ಹೊಸ ಬೇಡ ತಲ್ಲ, ಅವ್ರ ಜೊತೆಗೆ ಯಾವ್ಯಾವ ಪದಗಳು ಯಾವ್ಯಾವ ಆಗ್ಯಾವ ನೋಡು ಅವ ಪದ ಹಾಡ ಕರೆ
ಹೊಸದಾಗಿ ಮತ್ತೆ ಈಗಿನ ಹುಡುಗರ ಗತೆ ಏನಾರೇ ಕಾಲು ಇಟ್ಟೀನಿ ಅಂತಕ್ಕಂತ ಕಿವಿ ಮಾತು ಹೇಳಿದ್ರೆ ಹಿರಿಯರ. ಹೌದ್ರಿಪ್ಪ ಹೇಳ್ಯಾರ. ಯಾಕ ಪುಣ್ಯಾತ್ಮರೇ, ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಎಂಬಂಗ ಹಿರಿಯರು ಪದೇ ಪದೇಯಾಗಿ ಹೆಜ್ಜೆಗೆ ತನ್ನದೇ ಆಗಿರತಕ್ಕಂತ ಯಾವ ರೂಪದಿಂದ ಬಂದಿರ್ತಾರೋ ಗೊತ್ತಿಲ್ಲ, ಅಥವಾ ಯಾವ ರೂಪದಿಂದ ಅಥವಾ ನಮಗೆ ಮಾತಾಡ್ತಾರ ಅನ್ನೋದು ಗೊತ್ತಿಲ್ಲ. ಆದ್ರೆ ಆ ಮಾತು ಹೇಳೋದ್ರಲ್ಲಿ ನಮಗೆ ಅಷ್ಟೇ ಒಂದು ಮಾತ ನೆನಪಿಸೋದ್ರಲ್ಲಿ ಒಂದು ಸತ್ಯತನ ಅದ, ಅದ್ರ ಒಂದು ಗಟ್ಟಿತನ ಐತೆ ಅಂತಕ್ಕಂಥದನ್ನ ನಾವು ನಮ್ಮ ಆತ್ಮ ಸಾಕ್ಷಿಯಾಗಿ ನಂಬಬೇಕಾಗಿರ್ತಕ್ಕಂಥ ಮಾತಿದು. ಹೌದ್ರಿಪ್ಪ. ಹಂಗ ಮಾಧುಲಿಂಗನ ಕುರಿತ ಒಂದು ಭಕ್ತಿಯ 4 ನುಡಿ ಪದ್ಯ ಹಾಡಿ ರಮೇಶ.